ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಯೋಧನಿಗೆ ಶಿವಮೊಗ್ಗದಲ್ಲಿ ಭರ್ಜರಿ ಸ್ವಾಗತ ನೀಡಲಾಗಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಂಜಾಬ್ನ ಅಮೃತಸರ ಗಡಿಯಲ್ಲಿ ಕಾರ್ಯನಿರ್ವಹಿಸಿ ಇಂದು ಸ್ವಂತ ಊರಿಗೆ ಆಗಮಿಸಿದ ಯೋಧನಿಗೆ ರೈಲ್ವೆ ನಿಲ್ದಾಣದಲ್ಲಿ ಗ್ರಾಮಸ್ಥರು ಭರ್ಜರಿ ಸ್ವಾಗತ ಕೋರಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಂಜಾಬ್ನ ಅಮೃತಸರ ಗಡಿಯಲ್ಲಿ ಕಾರ್ಯನಿರ್ವಹಿಸಿ ಬುಧವಾರ ಸ್ವಂತ ಊರಾದ ಶಿವಮೊಗ್ಗದ ಹಸೂಡಿ ಗ್ರಾಮಕ್ಕೆ ಆಗಮಿಸಿದ ಯೋಧ ಹವಲ್ದಾರ್ ರಮೇಶ್ ಅವರಿಗೆ ಗ್ರಾಮಸ್ಥರು ಭರ್ಜರಿ ಸ್ವಾಗತ ಕೋರಿದ್ರು. ಏರ್ ಡಿಫೆನ್ಸ್ನಲ್ಲಿ ಕಾರ್ಯನಿರ್ವಹಿಸಿದ ಯೋಧ ಹವಲ್ದಾರ್ ರಮೇಶ್ ಅವರನ್ನ ಶಿವಮೊಗ್ಗದ ರೈಲ್ವೆ ನಿಲ್ದಾಣದಲ್ಲಿ ಗ್ರಾಮಸ್ಥರು ಸ್ನೇಹಿತರೆಲ್ಲ ಸೇರಿ ಭರ್ಜರಿ ಸ್ವಾಗತ ಕೋರಿದ್ದಾರೆ. ಈ ವೇಳೆ ಮಾತನಾಡಿದ ಯೋಧ ರಮೇಶ್, ಆರ್ಮಿ ಏರ್ ಡಿಫೆನ್ಸ್ ವಿಭಾಗದಲ್ಲಿ ನಾನು ಕಾರ್ಯನಿರ್ವಹಿಸಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಕಡೆ ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸಲಾಗಿದೆ ಎಂದಿದ್ದಾರೆ. ಆಪರೇಷನ್ ಸಿಂಧೂರ ಸಂದರ್ಭ ಪಾಕಿಸ್ತಾನ ವಾಯುಪಡೆಯು ಭಾರತದ ಗಡಿಯೊಳಗೆ ಪ್ರವೇಶಿಸದಂತೆ ತಡೆಯುವುದು ನಮ್ಮ ಜವಾಬ್ದಾರಿಯಾಗಿತ್ತು. ಅಮೃತಸರದಿಂದ ಫಿರೋಜ್ಪುರದವರೆಗಿನ ಗಡಿ ಭಾಗದಲ್ಲಿ ನಾವು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ವಿ. ಇವತ್ತು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಂತೆಯೇ ನಮಗೆ ಸಿಕ್ಕ ಸ್ವಾಗತ ಅವಿಸ್ಮರಣೀಯ ಎಂದಿದ್ದಾರೆ. ಪ್ರಸ್ತುತ ಎಲ್ಲ ಇಲ್ಲಿ ಸೇರಿರುವ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ನಾನು ಸಿಂಧೂರ್ ಆಪರೇಷನ್ ಮುಗಿಸ್ಕೊಂಡು ಬರ್ತಾ ಇದ್ದಾಗೆ ನಮ್ಮ ಈ ಶಿವಮೊಗ್ಗದ ಜನತೆ ಅವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯಣ್ಣನವರು ವೆಲ್ಕಮ್ ಮಾಡೋ ರೀತಿ ತುಂಬ ಖುಷಿ ಅಂದರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಹಾಗೂ ಸಿಂಧೂರ್ ಆಪರೇಷನ್ ಬಗ್ಗೆ ಸಣ್ಣದಾಗ ಒಂದು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸಿಂಧೂರ್ ಆಪರೇಷನ್ ಭಾರತದ ಕಾಶ್ಮೀರದ ಪಾಲಮ್ಗಾಮ್ನಲ್ಲಿ ನಡೆದ ಪ್ರವಾಸಿಗರು ಹೋಗಿದ್ದಾಗ ಅವರ ಮೇಲೆ 26 ಮಂದಿ ಮೇಲೆ ದಾಳಿ ಮಾಡಿದ್ದಾರೆ. ಭಾರತದ ಹಿಂದೂ ಮಹಿಳೆಯ ಕುಂಕುಮವನ್ನು ಅಳಿಸಿದ್ದಕ್ಕಾಗಿ ಈ ಒಂದು ಸಿಂಧು ಆಪರೇಷನ್ನು ಕ್ರಿಯೇಟ್ ಮಾಡಾಗಿದೆ. ಇದರಲ್ಲಿ ಪಾಕಿಸ್ತಾನದ 9 ಜಾಗದಲ್ಲಿ ಉಗ್ರಗಾಮಿಗಳು ಎಲ್ಲೆಲ್ಲಿ ಅಡಗಿದ್ರೋ ಅವರಿಗೆಲ್ಲರಿಗೂ ಬಂಬಾಗಿ ಅವರ ಏನು ಪ್ಲೇಸ್ ಇತ್ತಲ್ಲ ಎಲ್ಲ ಪ್ಲೇಸನ್ನು ಸರ್ವನಾಶ ಮಾಡಿದ್ದೇವೆ. ಅದು ಏನು 26 ಮಂದಿಗೆ ಎಷ್ಟು ನುಕ್ಸಾನ್ ಮಾಡಿದ್ರಲ್ಲ ಅದರ ಪ್ರತಿಯಾಗಿ ಈ ಒಂದು 9 ಜಾಗದಲ್ಲಿ ಹಾಕ್ಸಿದ್ದೀವಿ ನಾವು ಅಮೃತಸರದಿಂದ ಫಿರೋಜ್ಪುರ ತನಕ ನಮ್ಮ ಒಂದು ಏರ್ ಡಿಫೆನ್ಸ್ ಇತ್ತು. ನಮ್ಮದು ಆರ್ಮಿ ಏರ್ ಡಿಫೆನ್ಸ್ ಅಂತ AD ಅಂತ ಕೇಳಿರ್ತೀವಲ್ವ, ಇನ್ನೂ ಸಲ ಬಂದಿರುತ್ತೆ ಆರ್ಮಿ ಏರ್ ಡಿಫೆನ್ಸ್ ಅಂತೇಳಿ. ಆರ್ಮಿ 325 ಲೇಟಿ ರೆಜಿಮೆಂಟ್ ನಾನು ಸರ್ವಿಸ್ ಮಾಡಿದೆ 20 ವರ್ಷಗಳಿಂದ. ಇದರಲ್ಲಿ ನಮ್ಮ ಏರ್ ಡಿಫೆನ್ಸ್ ಅಂದರೆ ಆಕಾಶದಲ್ಲಿ ಬರೋ ಪಾಕಿಸ್ತಾನದ ವಾಯುಪಡೆಯನ್ನು ನಾವು ನಿಲ್ಲಿಸಿ ತಡೆಗಟ್ಟಬೇಕು ನಮ್ಮ ಮುಖ್ಯ ಗುರಿಯಾಗಿರುತ್ತೆ. ಇದರಲ್ಲಿ ಅಲ್ಲಿ ಏನು ಅಮೃತಸರದಿಂದ ಫಿರೋಜ್ಪುರ ತನಕ ಬರೋ ಏನು ಬಾರ್ಡ್ರಲ್ಲಿ ಯಾವುದೇ ಪಾಕಿಸ್ತಾನದ ವಾಯುಸೇನೆಯನ್ನು ಒಳಗೆ ಬರದಾಗೆ ತಡೆಗಟ್ಟಿದ್ದು ನಮ್ಮ ಫಸ್ಟ್ ಮೊದಲ ಗುರಿಯಾಗಿರುತ್ತೆ. ವೆಲ್ಕಮ್ ಮಾಡಿದ್ದು ತುಂಬ ಖುಷಿ. ನಮ್ಮ ಶಿವಮೊಗ್ಗದ ನಮ್ಮ ಅಣ್ಣವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲ ಸ್ನೇಹಿತರು, ನನ್ನ ಸಹೋದರರು, ಸಹಪಾಠಿಗಳು, ನಮ್ಮ ಊರಿನ ಜನತೆಗಳಿಗೆ, ಅವ್ರ ಶಿವಮೊಗ್ಗದ ಜನತೆಗಳಿಗೆ, ಅವ್ರು ನಿಮ್ಮ ನ್ಯೂಸ್ ರಿಪೋರ್ಟ್ನವರಿಗೆ ತುಂಬ ಹೆಮ್ಮೆ ಆಗ್ತಿದೆ. ತುಂಬ ಧನ್ಯವಾದಗಳು. ತುಂಬ ಖುಷಿ ಆಗ್ತಿದೆ. ನಾನು ಈ ಹವಲ್ದಾರಲ್ಲಿದ್ದೀನಿ. ಅವರು ಮತ್ತೆ ಟ್ರೈನರ್ ಆಗಿದ್ದೀನಿ. ನಾನು ಆರ್ಮಿಯಲ್ಲಿ ನಮ್ಮ ಏರ್ ಡಿಫೆನ್ಸಲ್ಲಿ ಹವಲ್ದಾರಾಗಿ ಡ್ಯೂಟಿ ಮಾಡ್ತಾಯಿದ್ದೀನಿ ಮತ್ತು ಟ್ರೈನರು ಇದ್ದೀನಿ. ಇನ್ನು ತನ್ನ ಜೊತೆ ಆಗಮಿಸಿದ ಪತ್ನಿ ಸಿಂಧು ಕೂಡ ಹರ್ಷ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಸಿಂಧು, ಭಾರತದ ಹಿಂದೂ ಮಹಿಳೆಯರ ಸಿಂಧೂರ ಅಳಿಸಿದ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ನಡೆಸಲಾಗಿದೆ. ನನ್ನ ಪತಿ ಸೇರಿ ದೊಡ್ಡ ಸಂಖ್ಯೆಯ ಯೋಧರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಯೋಧನ ಪತ್ನಿ ಯೋಧನಿಗಿಂತಲೂ ಗಟ್ಟಿಯಾಗಿದ್ರೆ ಮಾತ್ರ ಅವರು ಹೋರಾಡಲು ಅನುಕೂಲವಾಗಿದೆ. ಆದ್ದರಿಂದ ಪತಿ ಆಪರೇಷನ್ ಸಿಂಧೂರದಲ್ಲಿ ಪಾಲ್ಗೊಂಡಿದ್ದಾಗ ನನಗೆ ಭಯ ಅನಿಸಲಿಲ್ಲ. ಶಿವಮೊಗ್ಗದಲ್ಲಿ ಇಂತಹ ಸ್ವಾಗತ ಲಭಿಸಿದ್ದು ಯೋಧರು ಮತ್ತು ಅವರ ಕುಟುಂಬದವರಿಗೆ ಸ್ಫೂರ್ತಿಯಾಗಿದೆ ಎಂದಿದ್ದಾರೆ. ಈ ಥರ ವೆಲ್ಕಮ್ ಮಾಡಿದ್ದು ನನಗೆ ಭಾಳ ಸಂತೋಷ ಆಗ್ತಿದೆ. ನಮ್ಮ ಮನೆಯವರೊಬ್ಬರೇ ಸೋಲ್ಜರ್ ಅಂತಲ್ಲ, ಎಷ್ಟೋ ಸೋಲ್ಜರ್ಸ್ ಬಾರ್ಡ್ರಲ್ಲಿ ಎಷ್ಟು ಕಷ್ಟಪಟ್ಟು ಇದು ಪಾಕಿಸ್ತಾನದವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ನಮ್ಮ ಭಾರತೀಯ ಹಿಂದೂ ಮಹಿಳೆಯರ ಸಿಂಧೂರನ್ನು ಅಳಿಸಿದವ್ರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಸಿಂಧೂರ್ ಆಪರೇಷನಿಂದ. ಅದರಲ್ಲೂ ನಮ್ಮ ಶಿವಮೊಗ್ಗದಲ್ಲಿ ಮಂಜುನಾಥ್ ಅನ್ನೋರು ಕೂಡ ಒಬ್ಬರು ಬಲಿಯಾಗಿದ್ದಾರೆ, ಡೆತ್ ಆಗಿದ್ದಾರೆ. ಅದು ಒಂದು ಜೊತೆಗೆ ನನಗೆ ಭಾಳ ಖುಷಿ ಏನಂತಂದರೆ ಇಷ್ಟು ನಮ್ಮನ್ನೆಲ್ಲ ವೆಲ್ಕಮ್ ಮಾಡಿದ್ದು ತುಂಬ ಸಂತೋಷ ಆಯಿತು. ನಮ್ಮ ಊರಿನಲ್ಲಿ ಆರ್ಮುಗ ಅಣ್ಣ ಆಗಲಿ, ಯೂತ್ ಸಂಘದಿಂದ, ನ್ಯೂಸ್ ಪ್ರೆಸ್ನವರು, ನಮ್ಮ ಅಣ್ಣ ತಮ್ಮಂದರಾಗಲಿ, ಎಲ್ಲರಿಗೂ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಭಾಳ ಖುಷಿ ಅನ್ನಿಸ್ತಿದೆ ನನಗೆ. ಇದೇ ಥರ ಎಲ್ಲ ಸೈನಿಕರು ಎನ್ಕರೇಜ್ ಮಾಡಿದಷ್ಟು ಇನ್ನೂ ಎಲ್ಲ ಅವ್ರಿಗೂ ಒಂಥರ ಪ್ರೋತ್ಸಾಹ ಇರುತ್ತೆ, ಅವ್ರ ಫ್ಯಾಮಿಲಿಗೂ ಒಂಥರ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಆಪರೇಷನ್ ಸಿಂಧೂರಲ್ಲಿ ಅಂತ ಅಂದರೆ 325 ಲೈಟ್ ಏರ್ ಡಿಫೆನ್ಸಿಂದ ಅವ್ರ ಬೆಟಾಲಿಯನ್ನೇ ಹೋಗಿತ್ತು. ಪಂಜಾಬ್ ಬಾರ್ಡರ್ ಆಗಲಿ, ನಮಗೆ ಅಷ್ಟೊಂದಾಗಿ ಇನ್ಫಾರ್ಮೇಷನ್ ಇಲ್ಲ. ನಮಗೆ ಗೊತ್ತಿರೋದಷ್ಟು ಪಂಜಾಬ್ ಬಾರ್ಡ್ರಲ್ಲೆಲ್ಲ ಇದ್ದು ವರ್ಕ್ ಮಾಡಿದ್ದಾರೆ ಅವ್ರ ಏರ್ ಡಿಫೆನ್ಸಿಂದ ಯಾವುದೇ ಥರ ಕಾರ್ಯಾಚರಣೆ ನಡೆಸಬೇಕು. ನಂಗೆ ಭಾಳ ಹೆಮ್ಮೆ ಇದೆ. ಏರ್ ಡಿಫೆನ್ಸಲ್ಲಿ ನಾನು ಒಂದು ಸೋಲ್ಜರ್ ವೈಫ್ ಆಗಿ ಇರೋದಕ್ಕೆ ನಂಗೆ ಭಾಳ ಹೆಮ್ಮೆ ಪಡ್ತೀನಿ.
ಸನ್ನಿವೇಶ ಅಂದರೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿತ್ತು ಆ ಟೈಮಲ್ಲಿ ನಿಮ್ಗೆ ಹೇಗೆ ಅನಿಸ್ತಿತ್ತು? ನಿಮ್ಮ ಮನೆಯವರು ಹೋಗಿದ್ರು ಬೇರೆ ಅಲ್ಲಿ? ಸರ್, ಭಯ ಆಗೋದಕ್ಕೆ ಜನಸಾಮಾನ್ಯವಾಗಿ ಮದುವೆ ಆಗಿರೋವಂಥ ವೈಫ್ ಅಲ್ಲ. ಆ್ಯಸ್ ಅ ಸೋಲ್ಜರ್ ವೈಫ್, ಸೋಲ್ಜರ್ಗಿಂತ ಸ್ಟ್ರಾಂಗ್ ಆಗಿದ್ರೇ ಸೋಲ್ಜರ್ ಮುಂದೆ ಫೈಟ್ ಮಾಡಲಿಕ್ಕಾಗೋದು. ಸೊ ನಾವು ಸ್ಟ್ರಾಂಗ್ ಆಗೇ ಇರ್ತೀವಿ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.